ಅಶ್ವಿನಿ ಟೀಚರ್, ಅಂತ್ಯಾಕ್ಷರಿ ಸರ್, ಶ್ರೇಯಾ ಸರ್, ಸಚಿನ್ ಡಾಕ್ಟರ್, ಅಯಾ ಡಾಕ್ಟರ್, ಮಲ್ಲಿಕಾರ್ಜುನ ಹೊಲಮಂದಿ, ಹೌದು ಬಲಿಯ ಕೃತಿಕಾ ಡಾಕ್ಟರ್, ಶಿವರಾಜ್ ಪೊಲೀಸ್, ಮೋಹನ್ ಎಲ್ಲರೂ ಮಲ್ಲಿಕಾರ್ಜುನ ಹೇಳ್ತಿದ್ದಾರೆ. ಮಲ್ಲಿಕಾರ್ಜುನ ಒಂದ್ಸರಿ ಜೋರ ಚಪ್ಪಾಳೆ. ಎದಕ್ಕೆ ನಾನು ಜೋರ ಚಪ್ಪಾಳೆ ಅವ ಹೊಲ ಮನಿ ಮಾಡಬೇಕು ಅಂತ ಇದ್ರೂ ಸಹಿತ ಬಂದು ಕಲಿಯಾಕತ್ತಾನ. ಏನ್ ಮಾಡತ್ತಾನ? ಆಕ್ಚುಲಿ ಹೊಲ ಮನಿ ಮಾಡೋರಿಗೆ ಓದಿನ ಅವಶ್ಯಕತೆ ಇಲ್ಲ, ಬಟ್ ಅವ್ ಓದಕತ್ತಾನ. ಎದಕ್ಕಂದ್ರ ಹಿ ವಾಂಟ್ಸ್ ಟು ಬಿಕಮ್ ಎಜುಕೇಟೆಡ್ ಫಾರ್ಮರ್. ಏನಾಗ್ಬೇಕಂತ ಅನ್ಕೊಂಡನವ? ಎಜುಕೇಟೆಡ್ ಫಾರ್ಮರ್ ಅಂದ್ರ ವಿದ್ಯಾವಂತ ರೈತ ಆಗ್ಬೇಕಂತ ಮಾಡ್ಯಾನವ. ಏನಾಗ್ಬೇಕಂತ ಮಾಡ್ಯಾನ? ನೀವು ಇವಾಗ ಹೇಳ್ರಿ, ವಿದ್ಯಾವಂತ ರೈತನಿಗೂ ಅವಿದ್ಯಾವಂತ ರೈತನಿಗೂ ಏನು ವ್ಯತ್ಯಾಸ? ನೀವು ತಿಳ್ದಂಗೆ ನಿಮ್ಮ ಬುದ್ಧಿಮಟ್ಟಕ್ಕೆ ತಕ್ಕಂಗೆ ಹೇಳ್ರಿ. ನನಗೆ ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಪೆಕ್ಟೇಷನ್ ಇಲ್ಲ. ನನಗೆ ಒಬ್ಬ ಕಲಿತ ರೈತ ಕಲಿಲಾರ ರೈತಕ್ಕ ಏನು ವ್ಯತ್ಯಾಸ ಇರ್ಬೋದು ಹೇಳೋದು? ಮಲ್ಲಿಕಾರ್ಜುನ ನೋಡೋದು ನೀನ ಹೇಳು ಇರ್ಲಿ, ಹೇಳು. ತಪ್ಪಾದ್ರೂ ಪರವಾಗಿಲ್ಲ, ನಾನು ಭಯಲ್ಲ, ಹೇಳು. ಏನಿರ್ತದೆ ಸ್ವಲ್ಪ ಇದು ಅಂದ್ರೆ ಏನಿರ್ತದೆ? ಒಂದು ಆ್ಯಂಡ್ ಇನ್ನೊಂದು ಹೇಳ್ರ, ನಿಮಗೆ ಫಸ್ಟ್ ಥಿಂಗ್, ನಾವು ಕಲ್ತಿರ್ತಕ್ಕಂತಹ ವಿದ್ಯೆ ಫಲಾಮನಿ ಒಳಗೆ ಉಪಯೋಗ ಇಲ್ಲ. ಆದ್ರೆ ಫಲಾಮನಿಯ ವ್ಯವಹಾರದಲ್ಲಿ ವಿದ್ಯೆ ಉಪಯೋಗ ಇದೆ. ಅನುಭವ ದೊಡ್ಡದು. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ ಹೇಳಾರ. ಏನಂತ ಹೇಳಾರ? ಹಂಗಂದ್ರೇನು? ನೀನು ಏನೇ ಕಲಿ, ಎಷ್ಟೇ ಎಜುಕೇಶನ್ ಆಗು, ಎಷ್ಟೇ ಒಳ್ಳೆಯವನಾಗು, ಎಷ್ಟೇ ನೀನು ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಆದ್ರು, ಪೊಲೀಸ್ ಆದ್ರು, IPS ಆದ್ರು, ನಿಮ್ಮ ಅಪ್ಪಗ ನೀನು ಮಗನೇ, ನಿಮ್ಮ ಅವ್ವಗ ನೀನು ಮಗಳೇ. ಇದನ್ನ ನೀವು ತಲೆಯಾಗಿರ್ಬೇಕು. ನಾ ಪೊಲೀಸ್ ಆಗಿನಿ, ನಮ್ಮ ಅವ್ಗ ಏನಂದ್ರ ನಡಿತೈತಿ. ನಾನು IPS ಆಗಿನಿ, ನಾ ಆರ್ಮಿ ಆಗಿನಿ, ನಮ್ಮ ಅವ್ವ ಅಪ್ಪಗ ಏನಂದ್ರು ನಡಿತೈತಿ. ನಾನು ಒಂದ್ ದಿವ್ಸ ನಿಮ್ ಸರ್ ದಾರ ಹಾಕಂದ್ರ ಅವಾಗ ಕೂಡ 10,000 ದುಡಿತಿದ್ದ ಮಾಸ್ತರ್ ಆಗಿ ಅಂತ ಅಂತೀರೇನ? ಮತ್ತೆ ಈಗ ಏನಂತ ಕರಿತೀರಿ ಅವ್ರಿಗೆ? ಸರ್. ಮುಂದೊಂದು ದಿವ್ಸ ಸಿಕ್ಕರೆ ಏನಂತ ಕರಿತೀರಿ? ಸರ್ ಅಂತಾನೆ ಕರೀರಿ. ನೀವು ಇವಾಗ ಕೊಡ್ತಕ್ಕಂತಹ ಮರ್ಯಾದಿನ ಅವಾಗೂ ಕೊಟ್ರೆ ಶಿಕ್ಷಕರಿಗೆ ಬಹಳ ಖುಷಿ ಆಗುತ್ತ. ಗುರುವನ್ನ ಮೀರಿಸ್ತಕ್ಕಂಥ ಶಿಕ್ಷಕ, ಗುರುವನ್ನ ಮೀರಿಸ್ತಕ್ಕಂಥ ಶಿಷ್ಯ ಆದ್ರ ಗುರುವಿಗೆ 1000 ಪಟ್ಟು ಅಭಿಮಾನ ಜಾಸ್ತಿ. ಇವತ್ತಿನ ಮಟ್ಟಿಗೆ ನೀವು ಇದ್ರಾಗ ನವೋದಯ ಕೋಚಿಂಗ್ ಬಂದಿರಲ್ಲ, ನೀವು ನವೋದಯ ಕೋಚಿಂಗ್ ಅಲ್ಲಿ ಎಷ್ಟು ಜನ ನವೋದಯ ಪಾಸ್ ಮಾಡ್ಬೇಕಂತ ಹಠ ತೊಟ್ಟೆ ಅಂದ್ರ ಇವ್ರಿಗೆ ಅಷ್ಟ ಹಠ ಐತಿ. ನಿಮ್ಗೆ ಉಳಿದವ್ರಿಗೆ ಯಾರು ಹಠ ಇಲ್ಲ ಗೆಲ್ಬೇಕನ್ನೋದು. ಓಕೆ, ನವೋದಯ ಅವ್ರು ಯಾರು ಕಟ್ಟಾರ ಮಾಡಿ. ನೀವು ಈ ಕ್ಲಾಸ್ ನಡೀತಾವ ನವೋದಯ ಕ್ಲಾಸ್, ಬಟ್ ನೀ ನವೋದಯ ಎಕ್ಸಾಮ್ ಕಟ್ಟಿಲ್ಲ. ಬಟ್ ಜೀವನದಾಗ ನವೋದಯ ಮಾಡ್ಬೇಕು ಅನ್ಕೊಂಡ್ರ ಕೈ ಐತಿ. ನವೋದಯ ಪಾಸ್ ಆಗ್ಬೇಕು ನಾನು ಜೀವನದಾಗ ಅಂತ ಅನ್ಕೊಂಡ್ರು. ಲೇ ಮಲ್ಲಿಕಾರ್ಜುನ, ಪಾಸ್ ಆಗ್ಬಾರ್ದು ಅಂತಿತ್ತ ಎದಕ್ಕೆ ಹಚ್ಚಿ ನೀನು? ಆಯ್ತಾ ಈಗ ಮತ್ತೆ ಎದಕ್ಕೆ ನವೋದಯ ಕ್ಲಾಸ್ನಾಗ ಇದೀನಿ? ನೀನು ಹಾಸ್ಟೆಲ್ ಆಗಿದೆಯಾ? ಓಕೆ 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 ಓಕೆ, ತಿಳಿಸಿ. ಎಲ್ಲರಿಗೂ ಪಾಸ್ ಆಗ್ಬೇಕಂತ ಐತಿ. ಅದಕ್ಕೆ ಪ್ರಿಪ್ರೇಷನ್ ಏನ್ ನಡೆಸಿರಿ? ಜೈಭೀಮ ಎದ್ದೇಳ ಹೇಳಲ್ಲ. ಏನ್ ನಡೆಸಿ ಅದಕ್ಕೆ? ನವೋದಯ ಪಾಸ್ ಆಗ್ಬೇಕಂದ್ರೆ ಏನ್ ಮಾಡಾಕತ್ತಿ? ಸೀದಾ ನಿಂದ ಓದೋದು ಎಲ್ಲಾರು ಮಾಡ್ತಾರೆ. ಅದನ್ನ ಬಿಟ್ಟು ಬೇರೆ ಏನ್ ಮಾಡ ಮುಂದೆ ಹೇಳ, ಜೋರಾಗಿ ಹೇಳ್ಬೇಕು. ಇವೆಲ್ಲ ನಿಮ್ ಸರ್ ಕೇಳ್ದಾಗ ಹೇಳ್ಯಾರಿಲ್ಲ, ನಿನಗೆ ಹೇಳ್ಯಾರ. ಹಂಗಾದ್ರ ನಿನ್ನ ಹೆಸರೇನವ? ಅಂಕಿತ ಕೇಳಿದಾಗ ಎಲ್ಲವನ್ನೂ ಹೇಳ್ಯಾರ. ನೀವ್ ಯಾಕ ಕೇಳಿ ತಿಳ್ಕೊಂಡಿಲ್ಲ? ಹುಡುಗರು ಯಾರ ಪ್ರಶ್ನೆ ಮಾಡಿದ್ರೆ ಸರಿಗೆ ಮಾಡೀರಿ ಹೇಳ್ಯಾರ. ಹಾ ಓಕೆ, ಇವಾಗ ಎಲ್ಲವನ್ನೂ ಹೇಳ್ಯಾರ ಅಂದ್ರೆ ಕುಂದರಿ. ನನಗೆ ಇವಾಗ ಹೇಳ್ಬೇಕು, 5ನೇದವರದಿರಿ, ನಿಮಗ ಸಸ್ಯಶಾಸ್ತ್ರ ಗೊತ್ತಲ್ಲ? ಜಿಯಾಲಜಿ ಬರುತ್ತೆ? ಬರಲ್ಲ. ಫಿಸಿಕ್ಸ್ ಬರ್ತದೆ? ಫಿಸಿಕ್ಸ್. ಭೌತಶಾಸ್ತ್ರ ಅದು ಬರಲ್ಲ. ಸೈನ್ಸ್ ಐತಿಲ್ಲ? ಪರಿಸರ ವಿಜ್ಞಾನ ಹೇಳ್ರು, ಹಂಗಾರೆ ಹೇಳ್ರು. ಪರಿಸರ ವಿಜ್ಞಾನ ಐತಿಲ್ಲ? ಪರಿಸರ ವಿಜ್ಞಾನದೊಳಗೆ ಯಾವ್ಯಾವ ಪಾಠ ಅದ? 1ನೇ ಪಾಠ 2ನೇ ಪಾಠ ಹೇಳ್ಬೇಕು. ಫಸ್ಟ್ ಲೆಸನ್, ಸೆಕೆಂಡ್ ಲೆಸನ್.
ಯಾವುದು? ಜೋರಾಗಿ ಹೇಳು. ಕೇಳಿದ ಕೇಳಿಸ್ತಾನಪ್ಪ, ಜೋರಾಗಿ ಹೇಳು, ಅವು ಕೇಳ್ಬೇಕು. ಹಾಂ, ಓಕೆ. ಫಸ್ಟ್ ಲೆಸನ್ನು ಪ್ರಾಣಿ, ಜೋರಾಗಿ ಹೇಳ್ಬೇಕು. ಸೆಕೆಂಡ್ ಲೆಸನ್ ಯಾವುದು? ಓಕೆ. ಈಗ ರೋಹಿತ ಎದ್ದೇಳು. ರೋಹಿತ ಶ್ರೇಯಸ್ ಎದ್ದೇಳು. ಈಗ ಹೇಳಿ, ಪ್ರಾಣಿ ಪ್ರಪಂಚ ಅಂದ್ರೆ ಏನು? ಈ ಪ್ರಾಣಿ ಪ್ರಪಂಚ ಪಾಠದಿಂದ ಏನು ತಿಳ್ಕೊಂಡಿದ್ದಿ? ಹೇಳಿಲ್ಲ ನಾನು. ಓದ್ತಾನೆ. ಫಿಫ್ತ್ ಯಾರಿದೆ? ಕುಂದ್ರ. ಫಿಫ್ತ್ ಯಾರ್ಯಾರಿದ್ದೀರಿ? ಒಂದೇ ಪಾಠನ ಸ್ಟಾರ್ಟ್ ಮಾಡಿಲ್ಲ? ಓಕೆ, ಕೈ ಇಳಿಸಿ. ನಾನು ಕ್ವಶನ್ ಅಂದ್ರೆ ನೀವು ಒಂದೇ ಪಾಠ ಎರಡನೇ ಪಾಠ ಹೇಳ್ಯಾರ ಅನ್ಕೊಂಡಿದ್ದೆ ನಾನು. ಓಕೆ, ನಿಮ್ಗೆ ಯಾವ್ದಾವ್ದು ಹೇಳ್ಯಾರ? ಎದ್ದಿದ್ರು ಒಬ್ರು, ಯಾರು ಎದ್ದಿದ್ರು? ತಾವಾಗ ಎದ್ದಿಂದ್ರಿ. ಎದ್ದಿಂತ ಜೋರಾಗಿ ಹೇಳ್ಬೇಕು, ಯಾರು ಏನೇನು ಹೇಳ್ಯಾರ ಅದ್ರ ಬಗ್ಗೆ ನನ್ನ ಕ್ವಶನ್. ಎದ್ದಿಂದ್ರಿ ಯಾರಾದ್ರೂ ಒಬ್ರು ಎದ್ದಿದ್ರಿ? ನಾ ಎಬ್ಸಕ್ಕಿಂತ ಮುಂಚೆ ನೀವು ಯಾರು ಒಬ್ರು ಎದ್ದಿದ್ರಿ? ಹೇಳು, ಧೈರ್ಯದಿಂದ ಹೇಳು. ಜೋರಾಗಿ ಹೇಳ್ಬೇಕು, ಅವ ನನಗೆ ಕಿವಿ ಕೇಳಲ್ಲ. ಸ್ವಾತಂತ್ರ್ಯದ ಹಣತೆ. ಓಕೆ, ಈಗ ಹುಡುಗಿ ಹೆಸರೇನು? ಅಶ್ವಿನಿಗೆ ಎಲ್ಲರೂ ಚಪ್ಪಾಳೆ ಹೊಡಿ. ಎಷ್ಟು ಮಂದಿ ಇದ್ದೀರಿ? 4, 4, 8, 4, 12, 12, 1, 4, 16 ಮಂದಿ ಇದ್ದೀರಿ. 16 ಮಂದಿ ಒಳಗೆ ಬೇರೆ ಮಾಡಿ ಹಾಕಿ ಒಬ್ಬ ಗೆದ್ದು. ನಾ ಅವಾಗಿಂದ ಹೇಳಕತ್ತೀನಿ, ಯಾರು ತಪ್ಪಾಗಿ ಹೇಳಿದ್ರು ಚಿಂತಿಲ್ಲ, ಆತ್ಮವಿಶ್ವಾಸ ಬೆಳೆಸ್ಕೊರಿ. ಕುಂದ್ರಮ್ಮ, ಆತ್ಮವಿಶ್ವಾಸ ಬಹಳ ದೊಡ್ಡದು. ನೀನು ನವೋದಯ ಪಾಸ್ ಮಾಡಕ್ಕೂ ಆತ್ಮವಿಶ್ವಾಸ ಬೇಕು. ನಿನ್ನ ಜೀವನದಾಗ ಮುಂದೆ ಬರಕ್ಕೂ ಆತ್ಮವಿಶ್ವಾಸ ಬೇಕು. ನಿನ್ನ ತಂದೆ ತಾಯಿ ಎದುರಿಗೆ, ಗುರುಗಳ ಎದುರಿಗೆ ಮಾತಾಡಕ್ಕೂ ಆತ್ಮವಿಶ್ವಾಸ ಬೇಕು. ಯು ಹ್ಯಾವ್ ಟು ಬಿ ಎ ಸೆಲ್ಫ್ ಕಾನ್ಫಿಡೆಂಟ್ ಪರ್ಸನ್. ಏನಾಗಬೇಕು? ಏನಾಗಬೇಕು? ಸೆಲ್ಫ್ ಕಾನ್ಫಿಡೆಂಟ್ ಪರ್ಸನ್. ಏನ್ ಪರ್ಸನ್ ಆಗಬೇಕು? ನಿಮ್ಗೆ ಅದು ಕನ್ನಡದಾಗ ಹೇಳಕ್ ಬರಲಿಲ್ಲ ಅಂದ್ರ ಆತ್ಮವಿಶ್ವಾಸವುಳ್ಳ ವ್ಯಕ್ತಿ ಆಗ್ಬೇಕು. ಯಾವ ವ್ಯಕ್ತಿ ಆಗ್ಬೇಕು? ಯಾವ ವ್ಯಕ್ತಿ ಆಗ್ಬೇಕು? ಓಕೆ, ಇದು ನಾನು ಸ್ವತಂತ್ರಕ್ಕೆ ಸಂಬಂಧಪಟ್ಟಂಗ ಈ ಆಮ್ಯಾಗ ಕ್ವಶನ್ ಕೇಳ್ತೀನಿ. ಇವಾಗ ಸ್ಟ್ರೈಟ್ ಆಗಿ ಕುಂದರಿ. ಸ್ಟ್ರೈಟ್ ಆಗಿ ಕುಂದರಿ. ಎಲ್ಲರೂ ಗ್ರಹಣ ಮುದ್ರೆಗೆ ಬರ್ರಿ. ಗ್ರಹಣ ಮುದ್ರೆ ವಾಚು ಗೀಚು ಇದ್ರೆ ಬಿಚ್ಚಿಟ್ಬಿಡ್ರಿ. ಬಿಚ್ಚು ಅಂಡ್ ತೋಳು ಅವೆಲ್ಲ ಹಂಗೆ ಇರಲಿ, ಬೇಡ. ಏನಾರ ಎಕ್ಸ್ಟ್ರಾ ಇದ್ರೆ ಬಾಡಿ ಒಳಗೆ ತೆಗೆದಿಟ್ಬಿಡ್ರಿ. ಎಲ್ಲರೂ ಎಕ್ಸ್ಟ್ರಾ ಇದ್ರೆ ಜರ್ಕಿನ್ ಗಿರ್ಕಿನ್ ಮತ್ತೆ ಚಡ್ಡಿ ಬಿಚ್ಚಿ ಯಾಕೆ ನಿಂತ ಎದಿ ಹೊಡೆದ್ ನೀವು ನಾನು ಐತೆ ಅಂತಂದು ನಿಮ್ಗೆ ಏನಾರು ದೇಹದೊಳಗೆ ಭಾರ ಅನ್ಸಿದ್ರೆ ಅವನ್ನೆಲ್ಲ ಒಂದು ಸೈಡಿಗೆ ಎತ್ತೇಳಿ. ಸೈಡಿಗೆ ಓಕೆ, ಕುಂದ್ರಿ. ಬಡ ಬಡ ಕುಂದ್ರಬೇಕು. ಸಮಯ ಭಾಳ ಕಮ್ಮಿ ಐತಿ ನಿಮಗೆ. ಹುಡುಗರು ಭಾಳ ಸ್ಪೀಡ್ ಇರ್ಬೇಕು. ಎಲ್ಲರೂ ಗ್ರಹಣ ಮುದ್ರೆ ಬರ್ರಿ. ಸ್ಟ್ರೈಟ್ ಕುಂದ್ರಬೇಕು. ಬೆನ್ನು ಕತ್ತು ಎಲ್ಲವೂ ಸ್ಟ್ರೈಟ್ ಇರ್ಬೇಕು. ದೃಷ್ಟಿ ನೇಟ್ ಇರ್ಬೇಕು. ಹಿಂದಕ್ಕೆ ಒಬ್ರಿಗೊಬ್ರು ಟಚ್ ಅಲ್ಲಿ ಇರ್ಬೇಕು. ಹಿಂದಕ್ಕೆ ಸರಿ. ಸಾಕು. ಓಕೆ, ಸ್ಟ್ರೈಟ್ ಕುಂದ್ರಿ. ಹಿಂಗ್ ಕುಂದ್ರಿ. ಗ್ರಹಣ ಮುದ್ರೆ. ಹೆಣ್ಮಕ್ಳು ಗ್ರಹಣ ಮುದ್ರೆ ಹಿಂಗ್ ಬರ್ರಿ. ಮುದ್ರೆ ಹೇಳಕತ್ತೀನಿ ನಾನು. ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲಾರು ಕೇಳ್ರಿ. ಕುಂದ್ರು ಹಿಂಗಿರ್ಬೇಕು. ಹಿಂಗ ಇರೋದಲ್ಲ, ಕೈ ಹಿಂಗಿರ್ಬೇಕು. ಇದು ಎದೆಗೆ ಸರಿಯಾಗಿರ್ಬೇಕು. ಎದೆಗೆ ಹಚ್ಕೋಬಾರ್ದು. ಎದೆಯ ಮತ್ತು ಕೈಗಳ ಮಧ್ಯೆ ಅಂತರ ಇರಬೇಕು. ನಿನ್ನ ಹೆಬ್ಬೆರಳು ಇಲ್ಲಿ ಎದೆಯ ಮಧ್ಯೆ ಹಿಂಗೆ ಬಂದಿರ್ಬೇಕು. ಹಿಂಗಿಡಿಯವ, ಹಿಂಗಿಡಿ. ಅಲ್ಲಿ ನೋಡ, ಅಲ್ಲಿ ನಿನ್ನ ಮಕ್ಕಳು ನೋಡಕ್ಕೆ ಹೆಂಗೆ ಹಿಡ್ದ, ಕರೆಕ್ಟ್ ಹಿಡ್ದ. ಹಿಂಗಿಡಿವಿ. ಓ ಮೈ ಗಾಡ್. ಇಷ್ಟೇ. ಓಕೆನಾ? ಈ ಟಚ್ ಅಲ್ಲಿ ಇಡ್ರಿ. ಎಲ್ಲರೂ ನಿಮ್ಮ ಕಣ್ಣನ್ನು ಮುಚ್ಚುತ್ತಾ ಇಲ್ಲಿ ನೋಡ್ಕೊಂತ ಕಣ್ಣು ಮುಚ್ಚ್ರಿ. ಕುಂಕುಮ ಹಚ್ತೀವಲ್ಲ ಆ ಜಾಗವನ್ನ ಕಣ್ಣು ಮುಚ್ಚಿ ನೋಡ್ಕೊಂತ ಕಣ್ಣು ಮುಚ್ಚ್ರಿ. ಸ್ಟ್ರೈಟ್ ಕುಂದರ್ರಿ. ಫಸ್ಟ್ ಥಿಂಗ್, ಈಗ ಎಲ್ಲರೂ ನಿಮ್ಮ ಕುಂಕುಮ ಹಚ್ತಕ್ಕಂಥ ಜಾಗವನ್ನೇ ನೋಡ್ರಿ. ಕಣ್ಣು ಮುಚ್ಚಿ ಮತ್ತೆ ಹಂಗೆ ಕಣ್ಣು ಕರ್ಕೊಂಡು ನೋಡ್ಕೊಂಡು ಜೈಬಿ ಮಕ್ಕ ಹಿಡ್ಕೋ. ಈಗ ಹೇಳಿದಷ್ಟು ಕಷ್ಟ ಮಾಡು ನೀನು. ನಾನು ಒಂದ್ಸರಿ ಹೇಳ್ತೀನಿ, ನನ್ನ ಜೊತೆ ನೆಕ್ಸ್ಟ್ ಕಂಟಿನ್ಯೂ ಆಗಲಿ. ಓ